ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ವಿಶ್ವ ಭೂಪಟದಲ್ಲಿ ಪಾಕಿಸ್ತಾನ ಅನ್ನುವ ದೇಶವೇ ಇಲ್ದಿದ್ರೆ ಹೇಗಿರುತ್ತೆ? ನಮ್ಮ ಭಾರತ ಮತ್ತು ಇರಾನ್ ದೇಶಗಳ ಗಡಿಗಳು ಒಂದಕ್ಕೊಂದು ಬೆಸೆದುಕೊಂಡ್ರೆ ಆ ಭೌಗೋಳಿಕ ಚಿತ್ರಣ ಎಷ್ಟೊಂದು ರೋಚಕವಾಗಿ ಇರಬಹುದು. ದಶಕಗಳಿಂದ ಜಗತ್ತಿನ ನೆಮ್ಮದಿ ಕೆಡಿಸ್ತಾ ಇರುವಂತಹ ಒಂದು ದೇಶ ಸಂಪೂರ್ಣವಾಗಿ ಅಳಿಸಿ ಹೋದ್ರೆ ಈ ಪ್ರಪಂಚವು ಎಷ್ಟು ಶಾಂತವಾಗಿರಬಹುದು. ಹೌದು, ಇದು ಕೇವಲ ಯಾವುದೋ ಸಿನಿಮಾದ ಕಾಲ್ಪನಿಕ ಕಥೆ ಅಲ್ಲ, ಬದಲಾಗಿ ಜಾಗತಿಕ ವೇದಿಕೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಇರಾನ್ ದೇಶದ ಮೂಲೆ ಮೂಲೆಯಿಂದ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರ್ತಾ ಇರುವಂತಹ ಅತಿ ದೊಡ್ಡ ಓಪನ್ ಡಿಮ್ಯಾಂಡ್ ಆಗಿದೆ. ಇಂಟರ್ನೆಟ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ನ ಪ್ರಜೆಗಳು ಮತ್ತು ಅಲ್ಲಿನ ಪ್ರಮುಖರು ಒಗ್ಗೂಡಿ ಒಂದೇ ಒಂದು ಕೂಗನ್ನ ಎಬ್ಬಿಸ್ತಾ ಇದ್ದಾರೆ. ಪಾಕಿಸ್ತಾನ ಎನ್ನುವುದು ಈ ಜಾಗತಿಕ ಸಮಸ್ಯೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಿ ದಯವಿಟ್ಟು ಭಾರತ ಮತ್ತು ಇರಾನ್ ಗಡಿಯನ್ನ ಒಂದುಗೂಡಿಸಿ ನಾವಿಬ್ಬರು ನೆರೆಹೊರೆಯವರಾಗೋಣ. ಅಷ್ಟಕ್ಕೂ ಇರಾನ್ಗೆ ಏಕೈಕಿ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಭೀಕರ ಕೋಪ ಬಂದಿದ್ದಾದ್ರೂ ಯಾಕೆ? ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ದೂತನಂತೆ ಬಿಲ್ಡಪ್ ಕೊಡಲು ಹೋದಂತಹ ಪಾಕಿಸ್ತಾನಕ್ಕೆ ಇಸ್ರೇಲ್ ಎದುರಿನಲ್ಲೇ ತಪರಾಕಿ ಹೊಡೆದಿದ್ದಾದ್ರೂ ಯಾಕೆ? ಬಲೂಚಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನಿ ಸೇನೆಗೆ ಬೀಳ್ತಾ ಇರುವಂತಹ ಒದೆಯಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯ ಸೇನೆ ತನ್ನ ಕಮಾಂಡ್ ಸೆಂಟರ್ ಗಳಲ್ಲಿ ಕುಳಿತು ಯಾವ ನಿರ್ಣಾಯಕ ಯುದ್ಧದ ರಣತಂತ್ರವನ್ನ ಹೆಣಿತಾ ಇದೆ. ಬನ್ನಿವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಆಳವಾಗಿ ವಿವರಿಸಿದಂತಹ ದಕ್ಷಿಣ ಏಷ್ಯಾದ ನಕ್ಷೆಯನ್ನು ಬದಲಿಸುವಂತಹ ಒಂದು ಮೆಗಾ ಜಿಯೋ ಪೊಲಿಟಿಕಲ್ ಗೇಮ್ ನ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ರೋಚಕ ಮಾಹಿತಿಯನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ ಇರಾನ್ ಮತ್ತು ಭಾರತ ಸೇರ್ಕೊಂಡು ಇಡೀ ಪಾಕಿಸ್ತಾನವನ್ನ ಧೂಳಿಪಟ ಮಾಡಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಇರಾನ್ ಅಮೆರಿಕ ಸಂಘರ್ಷದ ನಡುವೆ ಆನ್ಲೈನ್ ನಲ್ಲಿ ಒಂದು ವಿಚಿತ್ರ ಮತ್ತು ಅಚ್ಚರಿಯ ಟ್ರೆಂಡ್ ಶುರುವಾಗಿದೆ. ಇರಾನ್ನ ನೂರಾರು ಪ್ರಮುಖ ಖಾತೆಗಳಿಂದ, ನಾಯಕರ ಅಕೌಂಟ್ಗಳಿಂದ ಮೋದಿ ಅವರಿಗೆ ನೇರ ಸಂದೇಶಗಳು ರವಾನೆಯಾಗ್ತಾ ಇವೆ. ಆ ಟ್ವೀಟ್ ಗಳ ಸಾರಾಂಶ ಇಷ್ಟೇ: ಭಯೋತ್ಪಾದನೆಯ ಮೂಲವಾಗಿರುವಂತಹ ಪಾಕಿಸ್ತಾನ ಎನ್ನುವಂತಹ ಈ ರೋಗಕ್ಕೆ ಮುಕ್ತಿ ಹಾಡಿ, ಕಾಶ್ಮೀರ ಕೇವಲ ಭಾರತದ ಅವಿಭಾಜ್ಯ ಅಂಗವಷ್ಟೇ ಅಲ್ಲ, ಪಿಒಕೆ ಕೂಡ ಭಾರತಕ್ಕೆ ಸೇರಿದೆ. ಮಧ್ಯದಲ್ಲಿರುವಂತಹ ಈ ಪಾಕಿಸ್ತಾನವನ್ನ ತೆಗೆದುಹಾಕಿ ನಾವು ಮತ್ತು ನೀವು ನೇರವಾಗಿ ಗಡಿಯನ್ನ ಹಂಚಿಕೊಳ್ಳೋಣ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಇರಾನ್ ಜನರು ಹೇಳ್ತಾರೆ. ಎಲ್ಲದಕ್ಕಿಂತ ಶಾಕಿಂಗ್ ವಿಚಾರ ಏನಂದ್ರೆ, ಇರಾನ್ನ ಅನೇಕ ಮಂದಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಖಂಡ ಭಾರತದ ನಕ್ಷೆಯನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಈ ನಕ್ಷೆಯಲ್ಲಿ ಪಾಕಿಸ್ತಾನದ ಅಸ್ತಿತ್ವವೇ ಇಲ್ಲ, ಬದಲಾಗಿ ಭಾರತ, ಅಫ್ಘಾನಿಸ್ತಾನ ಮತ್ತು ಇರಾನ್ ಒಂದೇ ಸರಪಳಿಯಲ್ಲಿ ಬೆಸೆದುಕೊಂಡಿರುವಂತಹ ಚಿತ್ರಣವನ್ನ ಅವರು ಹೆಮ್ಮೆಯಿಂದ ಹಂಚಿಕೊಂಡಿದ್ದಾರೆ. ಸೊ ಸ್ನೇಹಿತರೆ, ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಭಾರತದೊಂದಿಗೆ ಸೇರ್ಕೊಂಡು ಅಖಂಡ ಭಾರತ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಅಖಂಡ ಭಾರತ ಅಂತ ಕಮೆಂಟ್ ಮಾಡಿ. ಇನ್ನು ಇತ್ತೀಚೆಗಷ್ಟೇ ಭಾರತದಲ್ಲಿರುವಂತಹ ಇರಾನ್ ರಾಯಭಾರಿ ಒಂದು ಭಾವುಕವಾದಂತಹ ಮಾತನ್ನ ಹೇಳಿದ್ರು. ನಾವು ಭಾರತೀಯರ ಮೇಲೆ ಭಾರತದ ಸಂಸ್ಕೃತಿಯ ಬಗ್ಗೆ ಯೋಚಿಸಿದಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಮತ್ತು ಭಾರತದ ನಡುವೆ ಒಂದು ಎಮೋಷನಲ್ ಬಾಂಡ್ ಇದೆ. ಈ ಮಾತನ್ನ ಕೇವಲ ರಾಜತಾಂತ್ರಿಕವಾಗಿ ಹೇಳ್ತಾ ಇಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಸೃಷ್ಟಿಯಾಗ್ತಾ ಇರುವಂತಹ ಬೃಹತ್ ರಾಜಕೀಯ ಭೂಕಂಪದ ಮುನ್ಸೂಚನೆ. ಇನ್ನು ಇರಾನ್ಗೆ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಕೋಪ ಬರಲು ಅಸಲಿ ಕಾರಣ ಪಾಕಿಸ್ತಾನ ಆಡ್ತಾ ಇರುವಂತಹ ಡಬಲ್ ಗೇಮ್. ತನ್ನ ದೇಶದಲ್ಲಿ ತಿನ್ನಲು ಅನ್ನವಿಲ್ದಿದ್ರು ಕೂಡ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬಿಲ್ಡಪ್ ಅನ್ನು ಕೊಡಲು ಮುಂದಾಗಿತ್ತು. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಿಲ್ಲಿಸಲು ತಾನೇ ಶಾಂತಿ ಸಂಧಾನಕಾರ ಅಂತ ಬಿಂಬಿಸಿಕೊಳ್ಳಲು ಇಸ್ಲಾಮಾಬಾದ್ ನಾಟಕವಾಡಿತ್ತು. ಅಮೆರಿಕದ ಗುಡ್ ಬುಕ್ ನಲ್ಲಿ ಸೇರಿ ಒಂದಷ್ಟು ಡಾಲರ್ ಭಿಕ್ಷೆಯನ್ನು ಪಡೆದುಕೊಳ್ಳುವುದು ಪಾಕಿಸ್ತಾನದ ಅಸಲಿ ಗುರಿಯಾಗಿತ್ತು. ಆದರೆ ಪಾಕಿಸ್ತಾನದ ಈ ನಾಟಕವನ್ನ ಇಸ್ರೇಲ್ ಅಕ್ಷರಶಃ ಹರಿದು ಚಿಂದಿ ಮಾಡಿದೆ. ಇತ್ತೀಚೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಫಜಾ ಆಸಿಫ್ ಇಸ್ರೇಲ್ ವಿರುದ್ಧ ಬಾಯಿಗೆ ಬಂದಂತೆ ಕೆಟ್ಟವಾಗಿ ಟ್ವೀಟ್ ಮಾಡಿದ್ದ. ಇಸ್ರೇಲ್ ನರಕಕ್ಕೆ ಹೋಗಲಿ ಅಂತ ಶಾಪ ಹಾಕಿದ್ದ. ಆದ್ರೆ ಇಸ್ರೇಲ್ ಕೊಟ್ಟಂತಹ ಕೌಂಟರ್ ಅಟ್ಯಾಕ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ರೋಚಕ. ನೀನು ನಮ್ಮ ನಡುವೆ ಡೀಲ್ ಮಾಡಿಸುವಂತಹ ಮೀಡಿಯೇಟರ್ ಅಲ್ಲ, ನೀನೇ ಜಗತ್ತಿನ ಅತಿ ದೊಡ್ಡ ಪ್ರಾಬ್ಲಮ್ ನ ಸೆಂಟರ್. ಭಯೋತ್ಪಾದನೆಯನ್ನ ಸಾಕ್ತಾ ಇರುವ ದೇಶ ನೀನು, ನಿನ್ನ ಮಿತಿಯಲ್ಲಿ, ನಿನ್ನ ಯೋಗ್ಯತೆಯಲ್ಲಿ ನೀನಿರು ಹೀಗಂತ ಇಸ್ರೇಲ್ ಪಾಕಿಸ್ತಾನದ ಮುಖಕ್ಕೆ ಹೊಡೆದಂತೆ ಹೇಳಿದೆ. ಇಸ್ರೇಲ್ನ ಈ ಎಚ್ಚರಿಕೆಗೆ ಪಾಕಿಸ್ತಾನ ಸೇನಾ ನಾಯಕರ ಬೆನ್ನೆಲುಬಿನಲ್ಲಿ ನಡಕ ಹುಟ್ಟಿದೆ. ಇಸ್ರೇಲ್ನ ಒಂದೇ ಒಂದು ಕ್ಷಿಪಣಿ ಕ್ಷಮಿಸಿ ಇರಾನ್ಗೆ ಹೊಡೆಯುವಾಗ ನಾವು ತಪ್ಪಿ ನಿಮ್ಮ ಮೇಲೆ ಬಿತ್ತು ಅಂತ ಪಾಕಿಸ್ತಾನದ ಮೇಲೆ ಬಿದ್ರೆ ತಮ್ಮ ಇಡೀ ನಾಯಕತ್ವವೇ ಮಣ್ಣು ಪಾಲಾಗುತ್ತೆ ಎನ್ನುವಂತಹ ಭಯದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಬಂಕರ್ ಗಳಲ್ಲಿ ಅಡಗಿ ಕೂತಿದ್ದ. ಫಜಾ ಆಸಿಫ್ ತಕ್ಷಣವೇ ತನ್ನ ಟ್ವೀಟ್ ಡಿಲೀಟ್ ಮಾಡಿ ಬಾಲವನ್ನ ಮುದ್ರಕೊಂಡಿದ್ದಾನೆ. ಸ್ನೇಹಿತರೆ, ಇರಾನ್ ಮತ್ತು ಭಾರತದ ನಡುವಿನ ಈ ನಂಬಿಕೆ ಅತಿ ದೊಡ್ಡ ಉದಾಹರಣೆ ಏನಂದ್ರೆ ಇರಾನ್ ನಲ್ಲಿರುವಂತಹ ಚಾಬಹಾರ್ ಪೋರ್ಟ್. ಇರಾನ್ ಮೇಲೆ ಎಷ್ಟೇ ಭೀಕರವಾದ ದಾಳಿಗಳಾಗಿದ್ರು ಕೂಡ ಜಗತ್ತಿನ ಕಣ್ಣು ಇರಾನ್ ಮೇಲೆ ಇರುವಂತಹ ಆ ಚಾಬಹಾರ್ ಪೋರ್ಟ್ ಮಾತ್ರ ಸಂಪೂರ್ಣವಾಗಿ ಸೇಫ್ ಆಗಿದೆ. ಯಾಕುತ್ತಾ? ಯಾಕಂದ್ರೆ ಆ ಫೋರ್ಟ್ ಅನ್ನ ನಿರ್ವಹಣೆ ಮಾಡ್ತಾ ಇರೋದು, ಹೂಡಿಕೆ ಮಾಡಿರುವುದು ನಮ್ಮ ಭಾರತ. ಇರಾನ್ಗೆ ಚೆನ್ನಾಗಿ ಗೊತ್ತಿದೆ, ಒಂದ್ ವೇಳೆ ಆ ಫೋರ್ಟ್ ಪಾಕಿಸ್ತಾನದ ಕೈಯಲ್ಲೋ ಚೀನಾದ ಕೈಯಲ್ಲೋ ಇದ್ದಿದ್ರೆ ಶತ್ರುಗಳು ಇದನ್ನ ಎಂದಿಗೂ ಬ್ಲಾಸ್ಟ್ ಮಾಡಿ ಧೂಳಿಪಟವನ್ನ ಮಾಡ್ತಾ ಇದ್ರು. ಆದ್ರೆ ಭಾರತ ಜಾಗತಿಕ ಮಟ್ಟದಲ್ಲಿ ಗಳಿಸಿರುವಂತಹ ವಿಶ್ವಾಸ ಮತ್ತು ಪವರ್ ಎಂಥದ್ದು ಅಂತಂದ್ರೆ ಭಾರತದ ಆಸ್ತಿಯ ಮೇಲೆ ಕಣ್ಣೆತ್ತಿ ನೋಡಲು ಕೂಡ
ಯಾರು ಧೈರ್ಯವನ್ನ ಮಾಡ್ತಾ ಇಲ್ಲ. ಈ ಚಾಬಹಾರ್ ಫೋರ್ಟ್ ಕೇವಲ ಒಂದು ಬಂದರು ಮಾತ್ರವಲ್ಲ, ಇದು ಭಾರತ ಮತ್ತು ಇರಾನ್ ನಡುವಿನ ಗೋಲ್ಡನ್ ಬ್ರಿಡ್ಜ್ ಆಗಿದ್ದು ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಸೆಂಟ್ರಲ್ ಏಷ್ಯಾಗೆ ತಲುಪಲು ಭಾರತ ಹೆಣೆದಿರುವಂತಹ ಮಾಸ್ಟರ್ ಸ್ಟ್ರೋಕ್ ಇದು. ಪಾಕಿಸ್ತಾನ ಎನ್ನುವ ರೋಗವನ್ನ ಸೈಡ್ ಲೈನ್ ಮಾಡಲು ಇರಾನ್ ಕೂಡ ಇದೇ ಸೇತುವೆಯನ್ನು ಬಳಸಿಕೊಳ್ತಾ ಇದೆ. ಪಾಕಿಸ್ತಾನಕ್ಕೆ ಕೇವಲ ಭಾರತ ಅಥವಾ ಇಸ್ರೇಲ್ ನಿಂದ ಮಾತ್ರ ಏಟು ಬೀಳ್ತಾ ಇಲ್ಲ, ಅದರ ವೆಸ್ಟರ್ನ್ ಬಾರ್ಡರ್ ಅಂದ್ರೆ ಅಫ್ಘಾನಿಸ್ತಾನದ ಗಡಿಯಲ್ಲೂ ಕೂಡ ಪರಿಸ್ಥಿತಿ ಕೈಮೀರಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಡ್ಯೂರೆಂಟ್ ಲೈನ್ ಬಳಿ ತಾಲಿಬಾನ್ ಪಡೆಗಳು ರಣಕಹಳೆಯನ್ನು ಮೊಳಗಿಸಿವೆ. ಗಡಿಯಲ್ಲಿ ಪಾಕಿಸ್ತಾನ ಹಾಕಿದಂತಹ ಬೇಲಿಗಳನ್ನ ಕಿತ್ತು ಬಿಸಾಕಿ ಗೇಟ್ ಗಳನ್ನ ಉಡಾಯಿಸಲಾಗಿದೆ. ಪಾಕಿಸ್ತಾನದ ಸೇನಾ ಕ್ಯಾಂಪ್ಗಳ ಮೇಲೆ ನಿರಂತರವಾಗಿ ದಾಳಿಗಳು ಕೂಡ ನಡೀತಾ ಇವೆ. ಒಂದ್ ಕಡೆ ಆರ್ಥಿಕ ದಿವಾಳಿತನ, ಇನ್ನೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಂಡಾಯ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ದಾಳಿ ಹಾಗೂ ಇಸ್ರೇಲ್ ಇರಾನ್ ನಡುವಿನ ನಿರಂತರ ಮುಖಭಂಗ. ಪಾಕಿಸ್ತಾನ ಇಂದು ಅಕ್ಷರಶಃ 4 ಕಡೆಗಳಿಂದ ಲಾಕ್ ಆಗಿದೆ. ಯಾವ ಚೀನಾವನ್ನ ನೆಚ್ಚಿಕೊಂಡು ಪಾಕಿಸ್ತಾನ ಇಷ್ಟು ದಿನ ಕುಣಿತಾ ಇತ್ತು, ಆ ಚೀನಾ ಕೂಡ ಈಗ ಪಾಕಿಸ್ತಾನಕ್ಕೆ ಭಿಕ್ಷೆ ಹಾಕುವುದನ್ನು ನಿಲ್ಲಿಸಿದೆ. ಇಷ್ಟೆಲ್ಲ ಜಾಗತಿಕ ಮಟ್ಟದಲ್ಲಿ ನಡೀತಾ ಇದ್ರೆ ಭಾರತ ಏನ್ ಮಾಡ್ತಾ ಇದೆ? ಭಾರತ ಎಂದಿಗೂ ಕೂಡ ಆತುರದಲ್ಲಿ ಹೆಜ್ಜೆನ ಇಡುವ ದೇಶವಲ್ಲ. ನಾವು ಸರಿಯಾದ ಸಮಯಕ್ಕಾಗಿ ಕಾಯುವ ಚಾಣಾಕ್ಷರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತೀಯ ಸೇನೆ ಅತ್ಯಂತ ಸೈಲೆಂಟ್ ಆಗಿ ಆದ್ರೆ ಡೆಡ್ಲಿಯಾಗಿ ಒಂದು ನಿರ್ಣಾಯಕ ಯುದ್ಧಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಎನ್ನುವ ವರದಿಗಳಿವೆ. ಸೇನೆಯ 3 ವಿಭಾಗಗಳ ಕಮಾಂಡರ್ ಸೆಂಟರ್ ಗಳನ್ನ ಹೈ ಅಲರ್ಟ್ ಇಡಲಾಗಿದೆ. ಭಯೋತ್ಪಾದನೆಯನ್ನ ಇವರ ಭಾಷೆಯಲ್ಲೇ ಅಂದ್ರೆ ಕೌಂಟರ್ ಟೆರರಿಸಂ ಮೂಲಕವೇ ಬೇರು ಸಹಿತ ಕಿತ್ತು ಹಾಕಲು ಅತ್ಯಂತ ಕಠಿಣ ಅಧಿಕಾರಿಗಳನ್ನ ಕಮಾಂಡ್ ಸೆಂಟರ್ ಗಳಲ್ಲಿ ಕೂರಿಸಲಾಗಿದೆ. ಪಾಕಿಸ್ತಾನ ಏನಾದ್ರೂ ಸಣ್ಣ ತಪ್ಪು ಮಾಡಿದ್ರು ಕೂಡ ಈ ಬಾರಿ ಕೇವಲ ಸರ್ಜಿಕಲ್ ಸ್ಟ್ರೈಕ್ ಆಗೋದಿಲ್ಲ, ಬದಲಾಗಿ ಪಾಕಿಸ್ತಾನದ ಕಥೆನ ಶಾಶ್ವತವಾಗಿ ಮುಕ್ತಾಯಗೊಳಿಸುವಂತಹ ರಣತಂತ್ರ ದೆಹಲಿಯಲ್ಲಿ ಸಿದ್ಧವಾಗಿದೆ. ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ ಎಂದು ರಕ್ಷಣಾ ಇಲಾಖೆ ಹೇಳ್ತಾ ಇರೋದರ ಅರ್ಥವೇ ಇದು. ಭಾರತ ಪಾಕಿಸ್ತಾನದ ಮೇಲೆ ಅಂತಿಮ ಪ್ರಹಾರ ಮಾಡಿದ್ರೆ ಜಗತ್ತಿನ ಯಾವುದೇ ದೇಶ ಪಾಕಿಸ್ತಾನದ ಬೆನ್ನಿಗೆ ನಿಲ್ಲೋದಿಲ್ಲ. ಬದಲಾಗಿ ಇಸ್ರೇಲ್, ಅಫ್ಘಾನಿಸ್ತಾನ ಮತ್ತು ಇರಾನ್ ದೇಶಗಳು ಭಾರತದ ಆಕ್ಷನ್ ಅನ್ನ ಸೆಲೆಬ್ರೇಟ್ ಮಾಡುತ್ತವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ದಶಕಗಳಿಂದ ಭಾರತದ ನೆಮ್ಮದಿ ಕೆಡಿಸಿ ಕಾಶ್ಮೀರದಲ್ಲಿ ರಕ್ತಪಾತ ಸೃಷ್ಟಿಸಿ ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನೆಯ ಫ್ಯಾಕ್ಟರಿ ಆಗಿರುವಂತಹ ಪಾಕಿಸ್ತಾನದ ಅಂತ್ಯಗೀತೆ ಶುರುವಾದಂತೆ ಕಾಣ್ತಾ ಇದೆ. ಇರಾನ್ನ ಪ್ರಜೆಗಳು ಭಾರತದ ಜೊತೆ ಗಡಿ ಹಂಚಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ. ಅಖಂಡ ಭಾರತದ ಕನಸು ಕೇವಲ ಒಂದು ಕನಸಾಗಿ ಉಳಿಯೋದಿಲ್ಲ, ಅದು ನಿಧಾನವಾಗಿ ರಿಯಾಲಿಟಿ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಪಾಕಿಸ್ತಾನ ಎನ್ನುವ ಈ ಒಂದು ದೇಶ ವಿಶ್ವ ಭೂಪಟದಿಂದ ಕಣ್ಮರೆಯಾಗುವ ಆ ಚೆಕ್ಮೇಟ್ ಮೂವ್ಮೆಂಟ್ ಗಾಗಿ ಇಡೀ ಜಗತ್ತು ಕಾಯ್ತಾ ಇದೆ. ಬಹುಶಃ ಭವಿಷ್ಯದಲ್ಲಿ ಏಕ್ತಾ ಪಾಕಿಸ್ತಾನ್ ಅಂದ್ರೆ ಒಂದೊಂದು ಕಾಲದಲ್ಲಿ ಪಾಕಿಸ್ತಾನ ಎನ್ನುವಂತಹ ದೇಶವಿತ್ತು ಅನ್ನುವಂತಹ ಇತಿಹಾಸದ ಪುಸ್ತಕಗಳಲ್ಲಿ ಓದುವ ದಿನಗಳು ಬಹಳ ದೂರವಿಲ್ಲ. ಸೊ ನಿಮ್ಗೇನ್ ಅನ್ಸುತ್ತೆ? ಪಾಕಿಸ್ತಾನವನ್ನ ನಿರ್ಮೂಲನೆ ಮಾಡಿ ಭಾರತ ಮತ್ತು ಇರಾನ್ ಗಡಿಯನ್ನ ಒಂದಾಗಿಸಬೇಕು ಅಂತ ಇರಾನ್ ಪ್ರಜೆಗಳು ಮೋದಿಯವರಿಗೆ ಮಾಡ್ತಾ ಇರುವಂತಹ ಮನವಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಸ್ರೇಲ್ ಪಾಕಿಸ್ತಾನದ ಮುಖವಾಡವನ್ನ ಹರಿದು ಹಾಕಿ ಅವರಿಗೆ ಜಾಗತಿಕ ಮಟ್ಟದಲ್ಲಿ ಕೊಟ್ಟಿರುವಂತಹ ಈ ಭಾರಿ ಮುಖಭಂಗದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬರುವ ದಿನಗಳಲ್ಲಿ ಪಾಕಿಸ್ತಾನ ತನ್ನ ತಪ್ಪುಗಳಿಗೆ ತಾನೇ ಸರ್ವನಾಶವಾಗಿ ಅಖಂಡ ಭಾರತದ ನಕ್ಷೆ ರಿಯಾಲಿಟಿ ಆಗಲಿದೆ ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಜಾಗತಿಕ ರಾಜಕಾರಣದ ಈ ಸ್ಫೋಟಕ ಡೆವಲಪ್ಮೆಂಟ್ ಮತ್ತು ಪಾಕಿಸ್ತಾನದ ದುಸ್ಥಿತಿಯನ್ನ ಬಯಲು ಮಾಡುವ ಈ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ಭದ್ರತೆ, ನ್ಯಾಷನಲ್ ಇಂಟ್ರೆಸ್ಟ್, ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಹೆಮ್ಮೆಯ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.